ಸರ್ಕಾರ ಕೈಗೊಳ್ಳಲು ಉದ್ದೇಶಿಸಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಕಳೆದ 12 ದಿನಗಳಿಂದ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟ ಇವತ್ತು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತಾ ಇರೋದು ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು. ಒಂದು ಕಡೆ ಶರಾವತಿ ಪಂಪ್ ಸ್ಟೋರೇಜ್ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾರ್ಗಲ್ ಸಮೀಪದ ಮರಾಠಿಕೇರಿ ಹೆನ್ನಿ ಬಳಿ ರಾಜ್ಯ ಸರ್ಕಾರ ಸರಿಸುಮಾರು 10,000 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಕೂಡ ಹೊರಟಿರುವಂಥದ್ದು. ಈ ಯೋಜನೆಯನ್ನು ಈಗಾಗಲೇ ಹಲವು ಬಾರಿ ಅಂದರೆ ಒಂದು ಕಡೆ ಸರ್ಕಾರದ ಸಭೆಗಳಲ್ಲೂ ಕೂಡ 4,000ಕ್ಕೂ ಅಧಿಕ ಅರ್ಜಿಗಳನ್ನು ಈ ಒಂದು ಯೋಜನೆಯನ್ನು ವಿರೋಧಿಸಿ ಈಗಾಗಲೇ ಸಲ್ಲಿಕೆ ಕೂಡ ಮಾಡಿರುವಂಥದ್ದು. ಇದರ ನಡುವೆ ಕಳೆದ 12 ದಿನಗಳಿಂದ ಕೂಡ ಶಿವಮೊಗ್ಗ ಜಿಲ್ಲೆಯ ಸಾಗರ ರೈತ ಸಂಘ ಜೊತೆಗೆ ವಿವಿಧ ನಾಗರಿಕರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಅದರಲ್ಲೂ ಕೂಡ 12 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಸಾಕಷ್ಟು ಹೋರಾಟಗಾರರು ಈ ಸಭೆಯಲ್ಲಿ ಕೂಡ ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಾಗರದಲ್ಲಿ ಏನು ಈ 12 ದಿನಗಳಿಂದ ಕೂಡ ಅಣುಕು ಶವವನ್ನು ಇಟ್ಟು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಇದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಾಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸುವ ಮೂಲಕ ಒಂದು ಅಣುಕು ಶವಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ರು. ಆ ಅಣುಕು ಶವವನ್ನು ಇವತ್ತು ಸುಟ್ಟು ಅಂದರೆ ಇಂಧನ ಸಚಿವರ ಒಂದು ಪ್ರತಿಕೃತಿಯನ್ನು ಇಟ್ಟು ಜೊತೆಗೆ ಒಂದು ಕಡೆ ಈ ಯೋಜನೆಯ ಪ್ರತಿಕೃತಿಯನ್ನು ಇಟ್ಟು ಈ ಒಂದು ಹೋರಾಟವನ್ನು ಅಂದರೆ ಅಣುಕು ಶವವನ್ನು ದಹಿಸುವ ಮೂಲಕ ಈ ಒಂದು ಯೋಜನೆಯನ್ನು ವಿರೋಧವನ್ನು ಮಾಡ್ತಾ ಇರೋದು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಶರಾವತಿ ಯೋಜನೆಯನ್ನು ಜಾರಿಗೆ ತರಬಾರದು. ಮುಖ್ಯವಾಗಿ ರೈತರ ಬದುಕನ್ನು ಹಾಳು ಮಾಡಲಿಕ್ಕೆ ಹೊರಟಿರುವಂಥ ಸರ್ಕಾರ ತಮ್ಮ ನಿರ್ಧಾರವನ್ನು ಕೈಬಿಡಬೇಕು ಅನ್ನೋ ಒತ್ತಾಯವನ್ನು ಈ ಒಂದು ಹೋರಾಟದ ಮೂಲಕ ಶಿವಮೊಗ್ಗ ಜಿಲ್ಲೆಯ ಸಾಗರದ ಜನರು ಮತ್ತು ನಾಗರಿಕರು ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸಬಹುದು, ಇಲ್ಲಿ ಶವ ಕೂಡ ಈಗಾಗಲೇ ಹೊತ್ತಿ ಉರಿತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ರೈತ ಸಂಘದ ದಿನೇಶ್ ಶಿರ್ವಾಳ ಅವರಿರ್ಬೋದು, ಜೊತೆಗೆ ಬಂಗಾರಮಕ್ಕಿ ಕ್ಷೇತ್ರದ ಏನು ಸ್ವಾಮೀಜಿಗಳು ಮಾರುತಿ ಗುರುಗಳಿರ್ಬೋದು, ಎಲ್ಲರೂ ಕೂಡ ರೈತರು ಕೂಡ ಭಾಗಿಯಾಗಿರುವಂಥದ್ದು. ಆ ಮೂಲಕ ಅವರೆಲ್ಲರ ಒತ್ತಾಯವನ್ನು ಏನು ಅಂದರೆ ಈ ಮೂಲಕ ಸರ್ಕಾರ ಏನು ಈ ಯೋಜನೆಯನ್ನು ಮಾಡಲಿಕ್ಕೆ ಹೊರಟಿದೆ ಆ ಯೋಜನೆಯನ್ನು ಕೈ ಬಿಡೋಕ್ಕನ್ನೋ ಒತ್ತಾಯವನ್ನು ಕೂಡ ಇವತ್ತು ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.